BG ಎಜುಕೇಷನ್ GK ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 10 ಪ್ರಶ್ನೆಗಳನ್ನು ನೋಡುತ್ತೇವೆ. ಅದರ ಜೊತೆಗೆ 11ನೇ ಪ್ರಶ್ನೆ ಕೂಡ ಇರುತ್ತದೆ. ಅದು ನಿಮಗಾಗಿ ಪ್ರಶ್ನೆ ಇರುತ್ತದೆ. ಆ ಪ್ರಶ್ನೆಗೆ ನೀವು ಉತ್ತರಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕು ಯಾವುದು ಸರಿಯಾದ ಉತ್ತರ ಅಂತ. ಈ ನಾವು ಮಾಡ್ತಕ್ಕಂಥ ವಿಡಿಯೋ SLC, PUC, KS, PSI, SDA, FDA ಮತ್ತು ಅಷ್ಟೇ ಅಲ್ಲ CET, TET ಮತ್ತು GPT ಬರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇದು ಅನುಕೂಲಕರವಾದಂಥ ವಿಡಿಯೋ ಆಗಿದೆ. ಬನ್ನಿ ಈಗ ಟಾಪ್ 10 ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ. ಪ್ರಶ್ನೆ ಸಂಖ್ಯೆ 1, ನೀಲಿ ಕ್ರಾಂತಿ ಎಂದರೇನು? ನೀಲಿ ಕ್ರಾಂತಿ ಎಂದರೇನು? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮೀನುಗಳ ಉತ್ಪಾದನೆ, ಆಯ್ಕೆ 2 ಚರ್ಮದ ಉತ್ಪಾದನೆ, ಆಯ್ಕೆ 3 ಕೃಷಿಯ ಉತ್ಪಾದನೆ, ಆಯ್ಕೆ 4 ತೋಟಗಾರಿಕಾ ಉತ್ಪಾದನೆ. ಸರಿಯಾದ ಉತ್ತರ ಆಯ್ಕೆ 1 ಮೀನುಗಳ ಉತ್ಪಾದನೆ. ಪ್ರಶ್ನೆ ಸಂಖ್ಯೆ 2, ಹಸಿರು ಕ್ರಾಂತಿ ಎಂದರೇನು? ಹಸಿರು ಕ್ರಾಂತಿ ಎಂದರೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಕೃಷಿ, ಆಯ್ಕೆ 2 ಕಲ್ಲಿದ್ದಲು, ಆಯ್ಕೆ 3 ತೋಟಗಾರಿಕೆ, ಆಯ್ಕೆ 4 ಹತ್ತಿ. ಅಂದರೆ ಆಯ್ಕೆ 1 ಕೃಷಿಯ ಬೆಳವಣಿಗೆ, ಆಯ್ಕೆ 2 ಕಲ್ಲಿದ್ದಲಿನ ಬೆಳವಣಿಗೆ, ಆಯ್ಕೆ 3 ತೋಟಗಾರಿಕಾ ಬೆಳವಣಿಗೆ, ಆಯ್ಕೆ 4 ಹತ್ತಿಯ ಬೆಳವಣಿಗೆ. ಈ ರೀತಿಯಾಗಿ ಪ್ರಶ್ನೆಗಳು ಕೇಳಲಾಗಿದೆ ಮತ್ತು ಉತ್ತರ ಕೂಡ ನೀಡಿದ್ದಾರೆ. ಸರಿಯಾದ ಉತ್ತರ ಬೇಗ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಕೃಷಿ ಉತ್ಪನ್ನಗಳ ಬೆಳವಣಿಗೆಯಾಗಿದೆ. ಪ್ರಶ್ನೆ ಸಂಖ್ಯೆ 3, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಮಹಾರಾಷ್ಟ್ರದಲ್ಲಿ, ಆಯ್ಕೆ 2 ಕರ್ನಾಟಕದಲ್ಲಿ, ಆಯ್ಕೆ 3 ಪಂಜಾಬ್ನಲ್ಲಿ, ಆಯ್ಕೆ 4 ಕೇರಳ ರಾಜ್ಯದಲ್ಲಿ. ಯಾವ ರಾಜ್ಯದಲ್ಲಿ ಇದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ. ಅದಕ್ಕೆ ಉತ್ತರ ಕೂಡ ನೀಡಲಾಗಿದೆ. ಸರಿಯಾದ ಉತ್ತರ ಆಯ್ಕೆ 2 ಕರ್ನಾಟಕ ರಾಜ್ಯದಲ್ಲಿದೆ. ಪ್ರಶ್ನೆ ಸಂಖ್ಯೆ 4, ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತೇವೆ? ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತೇವೆ? ಆಯ್ಕೆ 1 ಜನವರಿ 12ರಂದು, ಆಯ್ಕೆ 2 ಜನವರಿ 30ರಂದು, ಆಯ್ಕೆ 3 ಜನವರಿ 24ರಂದು, ಆಯ್ಕೆ 4 ಜನವರಿ 25ರಂದು. ಸರಿಯಾದ ಉತ್ತರವನ್ನು ಬೇಗ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಯ್ಕೆ 1 ಜನವರಿ 12 ಆಗಿದೆ. ಪ್ರತಿ ವರ್ಷ ಜನವರಿ 12ನೇ ತಾರೀಕಿನಂದು ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪ್ರಶ್ನೆ ಸಂಖ್ಯೆ 5, ಜುಲೈ 26ರಂದು ಯಾವ ದಿನವನ್ನಾಗಿ ಆಚರಿಸುತ್ತೇವೆ? ಜುಲೈ 26ರಂದು ಯಾವ ದಿನವನ್ನಾಗಿ ಆಚರಿಸುತ್ತೇವೆ? ನಿಮ್ಮ ಆಯ್ಕೆಗಳು ಹೀಗಿವೆ: ಆಯ್ಕೆ 1 ರಾಷ್ಟ್ರೀಯ ವಿಜ್ಞಾನ ದಿನ, ಆಯ್ಕೆ 2 ಕಾರ್ಮಿಕರ ದಿನಾಚರಣೆ, ಆಯ್ಕೆ 3 ಕಾರ್ಗಿಲ್ ದಿನಾಚರಣೆ, ಆಯ್ಕೆ 4 ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಸರಿಯಾದ ಉತ್ತರ ನೋಡೋಣ ಯಾವುದಿದೆ ಅಂತ. ಸರಿಯಾದ ಉತ್ತರ ಆಯ್ಕೆ 3 ಕಾರ್ಗಿಲ್ ದಿನಾಚರಣೆ. ಪ್ರತಿ ವರ್ಷ ನಾವು ಭಾರತದಲ್ಲಿ ಜುಲೈ 26ರಂದು ಕಾರ್ಗಿಲ್ ದಿನಾಚರಣೆಯಾಗಿ ಆಚರಣೆ ಮಾಡುತ್ತೀವಿ. ಏಕೆಂದರೆ 1999ರಲ್ಲಿ ಪಾಕಿಸ್ತಾನ ಸೈನ್ಯವು ನಮ್ಮ ಕಾಶ್ಮೀರದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡಿತ್ತು. ಆಗ ನಮ್ಮ ಭಾರತದ ಸೈನಿಕರು ಪಾಕಿಸ್ತಾನದ ಸೈನಿಕರನ್ನು ಸೋಲಿಸಿದರು. ಇದರ ನೆನಪಿಗಾಗಿ ಪ್ರತಿ ವರ್ಷ ನಾವು ಜುಲೈ 26ರಂದು ಕಾರ್ಗಿಲ್ ವಿಜಯದ ದಿನವಾಗಿ ಆಚರಣೆ ಮಾಡುತ್ತೇವೆ. ಪ್ರಶ್ನೆ ಸಂಖ್ಯೆ 6, ಅಕ್ಟೋಬರ್ 10ರಂದು ಯಾವ ದಿನಾಚರಣೆ ಆಚರಿಸುತ್ತೇವೆ? ಪ್ರತಿ ವರ್ಷ ನಾವು ಅಕ್ಟೋಬರ್ 10ನೇ ತಾರೀಕಿನಂದು ಯಾವ ದಿನಾಚರಣೆ ಆಚರಿಸುತ್ತೇವೆ ಅಂತಕ್ಕಂಥ ಪ್ರಶ್ನೆಯಾಗಿದೆ. ನಿಮ್ಮ ಆಯ್ಕೆಗಳು:
ಆಯ್ಕೆ 1 ಇಂಜಿನಿಯರ್ ದಿನಾಚರಣೆ, ಆಯ್ಕೆ 2 ರಕ್ತದಾನ ದಿನಾಚರಣೆ, ಆಯ್ಕೆ 3 ವಾಯುಪಡೆ ದಿನಾಚರಣೆ, ಆಯ್ಕೆ 4 ರಾಷ್ಟ್ರೀಯ ಅಂಚೆ ದಿನಾಚರಣೆ. ಸರಿಯಾದ ಉತ್ತರ ಬೇಗ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಯ್ಕೆ 4 ರಾಷ್ಟ್ರೀಯ ಅಂಚೆ ದಿನಾಚರಣೆ. ಪ್ರತಿ ವರ್ಷ ನಾವು ಅಕ್ಟೋಬರ್ 10ರಂದು ರಾಷ್ಟ್ರೀಯ ಅಂಚೆ ದಿನಾಚರಣೆಯಾಗಿ ಆಚರಣೆ ಮಾಡುತ್ತೇವೆ. ಪ್ರಶ್ನೆ ಸಂಖ್ಯೆ 7. ನಯಗಾರ ಜಲಪಾತವು ಯಾವ ದೇಶದಲ್ಲಿದೆ? ನಯಗಾರ ಜಲಪಾತವು ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ ಮತ್ತು ಕೆನಡಾ, ಆಯ್ಕೆ 2 ಕೆನಡಾ ಮತ್ತು ಅಮೇರಿಕಾ, ಆಯ್ಕೆ 3 ಇಂಗ್ಲೆಂಡ್ ಮತ್ತು ಜಪಾನ್, ಆಯ್ಕೆ 4 ಕೆನಡಾ ಮತ್ತು ಆಫ್ರಿಕಾ. ಸರಿಯಾದ ಉತ್ತರ ಆಯ್ಕೆ 2 ಕೆನಡಾ ಮತ್ತು ಅಮೇರಿಕಾ. ಈ ಕೆನಡಾ ಮತ್ತು ಅಮೇರಿಕಾದಲ್ಲಿ ನಯಗಾರ ಜಲಪಾತವು ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 8. ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಏಷ್ಯಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 48 ದೇಶ, ಆಯ್ಕೆ 2 54 ದೇಶಗಳು, ಆಯ್ಕೆ 3 23 ದೇಶಗಳು, ಆಯ್ಕೆ 4 12 ದೇಶಗಳು. ಸರಿಯಾದ ಉತ್ತರ ಆಯ್ಕೆ 1 48 ದೇಶಗಳು. ಅಂದರೆ ನಮ್ಮ ಏಷ್ಯಾ ಖಂಡದಲ್ಲಿ ಒಟ್ಟು 48 ದೇಶಗಳು ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 9. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರವಾಗಿದೆ. ಇದು ಯಾವ ದೇಶದಲ್ಲಿದೆ? ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರವಾಗಿದೆ. ಇದು ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಭಾರತ ದೇಶದಲ್ಲಿ, ಆಯ್ಕೆ 2 ರಷ್ಯಾ ದೇಶದಲ್ಲಿ, ಆಯ್ಕೆ 3 ಜಪಾನ್ ದೇಶದಲ್ಲಿ, ಆಯ್ಕೆ 4 ಅಮೇರಿಕಾ ದೇಶದಲ್ಲಿ. ಸರಿಯಾದ ಉತ್ತರ ಬೇಗ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಆಯ್ಕೆ 2 ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ. ಪ್ರಪಂಚದ ಅತ್ಯಂತ ಆಳವಾದ ಸರೋವರ ಬೈಕಲ್ ಸರೋವರವಾಗಿದೆ. ಈ ಸರೋವರ ರಷ್ಯಾ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 10. ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರವಾಗಿದೆ. ಇದು ಯಾವ ದೇಶದಲ್ಲಿದೆ? ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಮೃತ ಸಮುದ್ರ. ಇದು ಯಾವ ದೇಶದಲ್ಲಿದೆ? ನಿಮ್ಮ ಆಯ್ಕೆಗಳು: ಆಯ್ಕೆ 1 ಜಪಾನ್ ದೇಶದಲ್ಲಿ, ಆಯ್ಕೆ 2 ಜೋರ್ಡಾನ್ ದೇಶದಲ್ಲಿ, ಆಯ್ಕೆ 3 ಅಮೇರಿಕಾದಲ್ಲಿ, ಆಯ್ಕೆ 4 ಭಾರತ ದೇಶದಲ್ಲಿ. ಸರಿಯಾದ ಉತ್ತರ ನೋಡೋಣ ಯಾವುದಿದೆ ಅಂತ. ಆಯ್ಕೆ 2 ಜೋರ್ಡಾನ್ ದೇಶದಲ್ಲಿದೆ. ಏಷ್ಯಾದ ಅತ್ಯಂತ ಕೆಳಮಟ್ಟದ ಬಿಂದು ಎಂದರೆ ಮೃತ ಸಮುದ್ರವಾಗಿರುತ್ತದೆ. ಇದು ಜೋರ್ಡಾನ್ ದೇಶದಲ್ಲಿ ಕಂಡುಬರುತ್ತದೆ. ಇಲ್ಲಿಯ ತನಕ ನಾವು 10 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆವು. ಈಗ 11ನೇ ಪ್ರಶ್ನೆ, ಇದು ನಿಮಗಾಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ನೀವೇ ಉತ್ತರ ಹೇಳಬೇಕು. ಪ್ರಶ್ನೆ ಹೀಗಿದೆ: ಆಫ್ರಿಕಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಆಫ್ರಿಕಾ ಖಂಡದಲ್ಲಿ ಒಟ್ಟು ಎಷ್ಟು ದೇಶಗಳಿವೆ? ಆಯ್ಕೆ 1 54 ದೇಶ, ಆಯ್ಕೆ 2 48 ದೇಶ, ಆಯ್ಕೆ 3 12 ದೇಶ, ಆಯ್ಕೆ 4 23 ದೇಶಗಳು. ಸರಿಯಾದ ಉತ್ತರ ಯಾವುದಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಅಥವಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮೈ ಚಾನಲ್. ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.